ಬೆಳಗಾವಿಯ ಆ 2 ಕ್ಷೇತ್ರಕ್ಕೆ ಡಿಕೆ ಲಕ್ಷ್ಮಿಗೆ ಎಂಟ್ರಿ ಇಲ್ವಾ? ಆ 2 ಕ್ಷೇತ್ರಗಳಿಗೆ ಕಾಲಿಡೋ ತಾಕತ್ತು ಸಿದ್ದುಗಷ್ಟೇ ಇದೆಯೇ? ಸಿದ್ದು ಸೀಕ್ರೆಟ್ ಸೇನೆ ಬೆಳಗಾವಿಯಲ್ಲಿ ನಿಜಕ್ಕೂ ಮಾಡ್ತಿರೋದೇನು? ಹೌದು, ಕನಕಪುರ ಬಂಡೆ ಹಾಗೂ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಆ 2 ಕ್ಷೇತ್ರಕ್ಕೆ ಹೋಗುವಂತೆಯೇ ಇಲ್ಲವೇ? ಬೆಳಗಾವಿ ಲೋಕಸಭಾ ಕ್ಷೇತ್ರದ ಆ 2 ಕ್ಷೇತ್ರಗಳಿಗೆ ಲಕ್ಷ್ಮಿ ಡಿಕೆ ಕಾಲಿಟ್ರೆ ಏನಾಗಲಿದೆ? ಅಷ್ಟಕ್ಕೂ ಗಂಡುಗಲಿ ಡಿಕೆ ಶಿವಕುಮಾರ್ ಹಾಗೂ ವೀರಾಗ್ರಣಿ ರಾಣಿ ಚೆನ್ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಆ 2 ಕ್ಷೇತ್ರಕ್ಕೆ ಹೋಗೋದಕ್ಕೆ ಹಿಂದೇಟು ಹಾಕ್ತಿರೋದೇಕೆ? ಸಿದ್ದು ಸೀಕ್ರೆಟ್ ಸೇನೆ ಬೆಳಗಾವಿಯಲ್ಲಿ ನಿಜಕ್ಕೂ ಮಾಡ್ತಿರೋದೇನು ಗೊತ್ತಾ? ಆ 2 ಕ್ಷೇತ್ರಗಳಿಗೆ ಕಾಲಿಡೋ ತಾಕತ್ತು ಸಿದ್ದರಾಮಯ್ಯಗೆ ಮಾತ್ರ ಇದೆಯಾ? ಅಷ್ಟಕ್ಕೂ ಆ 2 ಕ್ಷೇತ್ರಗಳು ಯಾವುವು? ಆ 2 ಕ್ಷೇತ್ರಗಳ ಮಹತ್ವ ಎಂಥದ್ದು ಗೊತ್ತಾ? ಆ ರಣರೋಚಕ ರಾಜಕೀಯವನ್ನೇ ತೋರಿಸ್ತೀವಿ. ಅದಕ್ಕೂ ಮುನ್ನ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ. ಗೋಕಾಕ್ ಅರಬಾವಿಯತ್ತ ಡಿಕೆ ಲಕ್ಷ್ಮಿ ಕಾಲಿಡೋದಿಲ್ಲಬೇಕೆ? ಹೌದು, ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ಮುರಿದು ಬೀಳೋದಕ್ಕೆ ಇದೇ ಡಿಕೆ ಶಿವಕುಮಾರ್ ಹಾಗೂ ಲಕ್ಷ್ಮಿ ಹೆಬ್ಬಾಳ್ಕರ್ ಕಾರಣ ಅಂತ ರಮೇಶ್ ಜಾರಕಿಹೊಳಿ ಆರೋಪಿಸಿದ್ದರು. ಯಾಕಂದ್ರೆ ಬೆಳಗಾವಿಯ ಸಹಕಾರಿ ಸಂಘದ ಚುನಾವಣೆಗೆ ಡಿಕೆ ಶಿವಕುಮಾರ್ ಮೂಗು ತೂರಿಸಿದ್ರು. ಈ ವಿಚಾರವಾಗಿ ರಮೇಶ್ ಜಾರಕಿಹೊಳಿ ಬಹಿರಂಗವಾಗಿಯೇ ಡಿಕೆಗೆ ಸವಾಲು ಎಸೆದಿದ್ರು. ನಿಮ್ಮ ಜಿಲ್ಲೆ ಬಿಟ್ಟು ನಮ್ಮ ಜಿಲ್ಲೆಯ ರಾಜಕಾರಣಕ್ಕೆ ಕೈ ಹಾಕಬೇಡಿ, ಒಳ್ಳೆಯದಲ್ಲ ಅಂತಲೂ ಸಂದೇಶ ನೀಡಿದ್ರು. ಆದಾಗ್ಯೂ ಡಿಕೆ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಸಹಾಯ ಮಾಡೋಕೆ ಹೋಗಿ ಸಮ್ಮಿಶ್ರ ಸರ್ಕಾರ ಮುರಿದು ಬೀಳುವಂತೆ ಮಾಡಿದ್ರು. ಬದಲಾದ ಕಾಲಘಟ್ಟದಲ್ಲಿ ರಾಸಲೀಲೆ ಸಿಡಿ ಪ್ರಕರಣದ ಹಿಂದೆಯೂ ಇದೇ ಲಕ್ಷ್ಮಿ ಡಿಕೆ ಕೈವಾಡ ಇದೆ ಅನ್ನೋ ಆರೋಪವು ಕೇಳಿ ಬರುತ್ತಿದೆ. ಇದೇ ಕಾರಣಕ್ಕೋ ಏನೋ ಡಿಕೆ ಶಿವಕುಮಾರ್ ಹಾಗೂ ಲಕ್ಷ್ಮಿ ಹೆಬ್ಬಾಳ್ಕರ್ ಗೋಕಾಕ್ ಹಾಗೂ ಅರಭಾವಿ ಕ್ಷೇತ್ರಗಳತ್ತ ತಲೆ ಹಾಕಿಯೂ ಮಲಗುತ್ತಿಲ್ಲ. ಬೆಳಗಾವಿ ಉಪಚುನಾವಣೆಯಲ್ಲಿ ರಮೇಶ್ ಸಿಡಿ ಚರ್ಚೆ ಆಗ್ತಿಲ್ಲಬೇಕೆ? ಬಿಜೆಪಿ ಶಾಸಕ ರಮೇಶ್ ಜಾರಕಿಹೊಳಿ ಅವರಿಗೆ ಸಂಬಂಧಿಸಿದ್ದು ಎನ್ನಲಾದ ಸಿಡಿ ಪ್ರಕರಣ ರಾಜ್ಯ ರಾಜಕಾರಣದಲ್ಲಿ ಭಾರಿ ಸದ್ದು ಮಾಡಿತು. ಹಲವು ವಿಶ್ಲೇಷಣೆ ಮತ್ತು ಚರ್ಚೆಗಳಿಗೂ ಕಾರಣವಾಯಿತು. ಈ ವಿಷಯವನ್ನ ಕಾಂಗ್ರೆಸ್ ನಾಯಕರು ವಿಧಾನಮಂಡಲ ಅಧಿವೇಶನದಲ್ಲೂ ಪ್ರಸ್ತಾಪಿಸಿದ್ದರು. ಆದರೆ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಸದ್ದಾಗಲಿಲ್ಲ. ಕಾಂಗ್ರೆಸ್ನವರು ಸಿಡಿ ಪ್ರಕರಣ ಮುಂದಿಟ್ಟುಕೊಂಡು ಉಪಚುನಾವಣೆಯಲ್ಲಿ ಮತಯಾಚಿಸಿ ಲಾಭ ಪಡೆಯಲು ಯತ್ನಿಸಬಹುದು ಎಂಬ ರಾಜಕೀಯ ವಿಶ್ಲೇಷಕರ ನಿರೀಕ್ಷೆಗಳು ಹುಸಿಯಾದವು. ಏಕೆಂದರೆ ಕಾಂಗ್ರೆಸ್ ನಾಯಕರು ಯಾವ ಪ್ರಚಾರ ಸಭೆಯಲ್ಲೂ ಆ ವಿಷಯ ಪ್ರಸ್ತಾಪಿಸಲೇ ಇಲ್ಲ. ರಮೇಶ್ ಜಾರಕಿಹೊಳಿ ವಿರುದ್ಧವಾಗಿ ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿಯೂ ಮಾತನಾಡಲಿಲ್ಲ. ಕಾಂಗ್ರೆಸ್ ನಾಯಕರು, ಮುಖ್ಯವಾಗಿ ಸಿದ್ದರಾಮಯ್ಯ ಸಹ ಸಿಡಿ ವಿಚಾರದ ಬಗ್ಗೆ ತುಟಿ ಬಿಚ್ಚುತ್ತಿಲ್ಲ. ತಮ್ಮದೇ ಶಿಷ್ಯ ರಮೇಶ್ ಜಾರಕಿಹೊಳಿ ಬಗ್ಗೆ ಒಮ್ಮೆಯೂ ಧ್ವನಿ ಎತ್ತುತ್ತಿಲ್ಲ. ಅತ್ತ ಲಕ್ಷ್ಮಿ ಹೆಬ್ಬಾಳ್ಕರ್, ಡಿಕೆ ಶಿವಕುಮಾರ್ ಸಹ ರಮೇಶ್ ಸಿಡಿ ವಿಚಾರದ ಬಗ್ಗೆ ಮಾತಾಡುತ್ತಲೇ ಇಲ್ಲ. ಅಷ್ಟಕ್ಕೂ ಆ 2 ಕ್ಷೇತ್ರಕ್ಕೆ ಹೋಗದಿರೋದಕ್ಕೂ ಸಿಡಿ ಬಗ್ಗೆ ಧ್ವನಿ ಎತ್ತದೇ ಇರೋದಕ್ಕೂ ಕಾರಣ ಏನು ಗೊತ್ತಾ? ಸತೀಶ್ಗಾಗಿ ರಮೇಶ್ ಸಿಡಿ ವಿಚಾರ ಪ್ರಸ್ತಾಪಿಸುತ್ತಿಲ್ಲವೇ ಕಾಂಗ್ರೆಸ್? ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಗೋಕಾಕ್ ಹಾಗೂ ಅರಭಾವಿ ಕ್ಷೇತ್ರಗಳು ಸೇರಿವೆ. ಗೋಕಾಕನ್ನ ರಮೇಶ್ ಜಾರಕಿಹೊಳಿ ಪ್ರತಿನಿಧಿಸಿದರೆ ಅರಭಾವಿಯಲ್ಲಿ ಅವರ ಸಹೋದರ ಬಾಲಚಂದ್ರ ಜಾರಕಿಹೊಳಿ ಶಾಸಕರಾಗಿದ್ದಾರೆ. ಇಬ್ಬರು ಬಿಜೆಪಿಯಲ್ಲಿದ್ದಾರೆ. ಇವರಿಬ್ಬರ ಸಹೋದರ ಮತ್ತು ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಆಗಿರುವ ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಾರೆ. ಅವರಿಗೆ ಮುಜುಗರ ಉಂಟು ಮಾಡಬಾರದೆಂಬ ಕಾರಣಕ್ಕೆ ಸಿಡಿ ಪ್ರಕರಣವನ್ನ ಪ್ರಸ್ತಾಪಿಸದಿರಲು ಕಾಂಗ್ರೆಸ್ ಪಕ್ಷದ ವೇದಿಕೆಯಲ್ಲಿ ನಿರ್ಣಯಿಸಲಾಗಿತ್ತು. ನಾನು ಸ್ಪರ್ಧಿಸಬೇಕೆಂದರೆ ಸಿಡಿ ಪ್ರಕರಣದ ವಿಷಯ ಚರ್ಚಿಸಬಾರದು ಎಂಬ ಷರತ್ತನ್ನು ವಿಧಿಸಿದ್ದರು. ಅಲ್ಲದೆ ಗೋಕಾಕ್ ಮತ್ತು ಅರಭಾವಿಯ ಜವಾಬ್ದಾರಿ ನನಗೆ ಬಿಡಬೇಕು ಎಂದು ವರಿಷ್ಠರ ಎದುರು ತಿಳಿಸಿದ್ದರು. ಹೀಗಾಗಿ ರಾಜ್ಯ ನಾಯಕರು ಸಿಡಿ ವಿಚಾರ ಪ್ರಸ್ತಾಪಿಸಲಿಲ್ಲ ಎಂದು ಪಕ್ಷದ ಮುಖಂಡರೊಬ್ಬರು ಹೇಳುತ್ತಿದ್ದಾರೆ.
ಸಿದ್ದರಾಮಯ್ಯ ಮಾತ್ರ ಗೋಕಾಕ್ ಅರಬಾವಿಗೆ ಕಾಲಿಡಬಲ್ಲರು. ಕ್ಷೇತ್ರದ ವಿವಿಧೆಡೆ ಅಬ್ಬರದ ಪ್ರಚಾರ ನಡೆಸಿದ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮೊದಲಾದ ನಾಯಕರು ಗೋಕಾಕ್ ಮತ್ತು ಅರಭಾವಿ ಕ್ಷೇತ್ರದಲ್ಲಿ ಪ್ರಚಾರಕ್ಕೆ ಹೋಗಲಿಲ್ಲ. ಕೆಪಿಸಿಸಿ ವಕ್ತಾರೆಯೂ ಆಗಿರುವ ಗ್ರಾಮೀಣ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಆ ಕ್ಷೇತ್ರಗಳಿಂದ ದೂರವಿಡಲಾಗಿತ್ತು. ಅಲ್ಲಿ ಸತೀಶ್ ಏಕಾಂಗಿಯಾಗಿ ಪ್ರಚಾರ ಮಾಡಿದ್ದಾರೆ. ಸಹೋದರ ಲಖನ್ ಜಾರಕಿಹೊಳಿ ಕೂಡ ಸಾಥ್ ಕೊಟ್ಟಿಲ್ಲ. ಮತದಾನಕ್ಕೆ ಕೆಲವೇ ದಿನಗಳು ಬಾಕಿ ಉಳಿದಿವೆ. ಹೀಗಿದ್ದರೂ ಗೋಕಾಕ್ದಲ್ಲಿ ರಮೇಶ್ ಹಾಗೂ ಅರಭಾವಿಯಲ್ಲಿ ಬಾಲಚಂದ್ರ ಪ್ರಚಾರ ನಡೆಸಿಲ್ಲ. ಅವರು ರಾಜಕಾರಣ ಆರಂಭಿಸಿದಾಗಿನಿಂದ ಪ್ರಚಾರದಿಂದ ದೂರ ಉಳಿದದ್ದು ಇದೇ ಮೊದಲ ಚುನಾವಣೆಯಾಗಿದೆ. ರಮೇಶ್ ಅವರಿಗೆ ಕೊರೋನಾ ದೃಢಪಟ್ಟಿತ್ತು. ಚಿಕಿತ್ಸೆ ಪಡೆದು ಹೋಮ್ ಕ್ವಾರಂಟೈನ್ನಲ್ಲಿದ್ದಾರೆ. ಅದಕ್ಕಿಂತ ಮುಂಚೆಯೇ ಚುನಾವಣೆ ಘೋಷಣೆಯಾಗಿತ್ತಾದರೂ ಸಿಡಿ ಪ್ರಕರಣದಿಂದಾಗಿ ಅವರು ಕ್ಷೇತ್ರಕ್ಕೆ ಬಂದಿರಲಿಲ್ಲ. ಬಾಲಚಂದ್ರ ಕೂಡ ಅವರ ಕ್ಷೇತ್ರದಲ್ಲಿ ಕಾಣಿಸಿಕೊಂಡಿಲ್ಲ. ಹೀಗಾಗಿ ಬಿಜೆಪಿ ನಾಯಕರ ದಂಡೆ ಅಲ್ಲಿ ಪ್ರಚಾರ ನಡೆಸಿದೆ. ಜಾರಕಿಹೊಳಿ ಸಹೋದರರ ಮೌನ ಯಾರಿಗೆ ಲಾಭವಾಗಲಿದೆ, ಯಾರಿಗೆ ಅನುಕೂಲ ತರಲಿದೆ ಎನ್ನುವುದು ಜನರ ಕುತೂಹಲಕ್ಕೆ ಕಾರಣವಾಗಿದೆ. ಸಿದ್ದು ತ್ರಿಶೂಲ ವ್ಯೂಹ ಸತೀಶ್ ಗೆಲುವಿಗೆ ಸೂತ್ರವಾಗಲಿದೆಯೇ? ಹೌದು, ತಮ್ಮ ಶಿಷ್ಯ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಅವರನ್ನು ಬೆಳಗಾವಿ ಉಪಚುನಾವಣೆಯಲ್ಲಿ ಗೆಲ್ಲಿಸಿಕೊಳ್ಳಲು ಸಿದ್ದು ಅದ್ಭುತ ತಂತ್ರ ಹೆಣೆದಿದ್ದಾರೆ. ಅಹಿಂದ ರಾಮಯ್ಯನ ತ್ರಿಶೂಲ ವ್ಯೂಹ ಹಾಗೂ ಡಿಕೆಯ ಪ್ರತ್ಯೇಕಾಸ್ತ್ರ ಹೊರವಾಗಬಹುದು ಎನ್ನಲಾಗುತ್ತಿದೆ. ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಕೆ ಶಿವಕುಮಾರ್ ಸದ್ಯ ಬೆಳಗಾವಿ ಉಪಚುನಾವಣೆಯಲ್ಲಿ ಎಷ್ಟು ಸೈಲೆಂಟ್ ಆಗಿದ್ರೆ ಅಷ್ಟು ಒಳ್ಳೆಯದು. ಇಲ್ಲದಿದ್ದರೆ ತಾವಾಗಿಯೇ ತಮ್ಮ ಅಭ್ಯರ್ಥಿಯ ಸೋಲಿಗೆ ಕಾರಣವಾಗುತ್ತಾರೆ. ಸಿಡಿ ಷಡ್ಯಂತ್ರದ ಆರೋಪ ಎದುರಿಸುತ್ತಿರುವ ಡಿಕೆ ಬೆಳಗಾವಿಯಲ್ಲಿ ಕಾಣಿಸಿಕೊಂಡ್ರೆ ರಮೇಶ್ ಬೆಂಬಲಿಗರಾದಿಯಾಗಿ ಜಾರಕಿಹೊಳಿ ಕುಟುಂಬದ ಅನುಯಾಯಿಗಳು ರೊಚ್ಚಿಗೇಳುತ್ತಾರೆ. ಸತೀಶ್ ವಿರುದ್ಧ ಖುದ್ದು ಡಿಕೆಗೆ ವಿರೋಧಿ ಮತಗಳನ್ನು ಕ್ರೋಢೀಕರಿಸಿದಂತೆ ಆಗುತ್ತದೆ. ಡಿಕೆ ಶಿವಕುಮಾರ್ಗೂ ಸಹ ಸಿದ್ದು ಶಿಷ್ಯ ಸತೀಶ್ ಗೆದ್ದು ಬೀಗೋದು ಬೇಕಾಗಿಲ್ಲ. ತಮ್ಮ ರಾಜಕೀಯ ಅತ್ಯಾಪ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಭ್ಯುದಯಕ್ಕೆ ಸತೀಶ್ ಎಂದೆಂದಿಗೂ ಅಡ್ಡಗಾಲು ಹಾಕುತ್ತಾರೆ. ಹಾಗಾಗಿಯೇ ಡಿಕೆ ಲಕ್ಷ್ಮಿ ಸತೀಶ್ ವಿರುದ್ಧವೇ ಕೆಲಸ ಮಾಡ್ತಿದ್ದಾರೆ ಎನ್ನಲಾಗುತ್ತಿದೆ. ಹಾಗಾಗಿಯೇ ಸಿದ್ದರಾಮಯ್ಯ ತ್ರಿಶೂಲ ವ್ಯೂಹ ರಚಿಸಿದ್ದಾರೆ. ಪಾಟೀಲ್, ಮಹದೇವಸ್ವಾಮಿ, ಜಮೀರ್ ಅಖಾಡಕ್ಕೆ ಇಳಿದಿರೋದೇಕೆ? ಬೆಳಗಾವಿ ಉಪಚುನಾವಣೆಯಲ್ಲಿ ಲಿಂಗಾಯತ, ದಲಿತ ಹಾಗೂ ಮುಸಲ್ಮಾನ ಮತಗಳು ಬಹುಮುಖ್ಯ. ಇದಕ್ಕಿಂತಲೂ ನಿರ್ಣಾಯಕ ಅನಿಸೋದು ಕುರುಬ ಸಮುದಾಯದ ಮತಗಳು. ಇಷ್ಟು ಅಹಿಂದ ಮತಗಳನ್ನು ಒಗ್ಗೂಡಿಸೋದಕ್ಕೆ ಸಿದ್ದರಾಮಯ್ಯ ಸೈಲೆಂಟ್ ಆಗಿಯೇ ತಮ್ಮ ಸೇನೆಗೆ ಸಂದೇಶ ರವಾನಿಸಿದ್ದಾರೆ. ಮುಖ್ಯವಾಗಿ ಲಿಂಗಾಯತ ಮತಗಳನ್ನು ಸೆಳೆಯೋದಕ್ಕೆ ತಮ್ಮ ಶಿಷ್ಯ ಎಂಬಿ ಪಾಟೀಲ್ರನ್ನೇ ಬೆಳಗಾವಿಯಲ್ಲಿ ಬೀಡು ಬಿಡುವಂತೆ ಮಾಡಿದ್ದಾರೆ ಸಿದ್ದು. ಇನ್ನು ಎಸ್ಸಿ ಮತಗಳನ್ನು ಆಕರ್ಷಿಸೋದಕ್ಕೆ ಮಹದೇವಸ್ವಾಮಿ ಅವರನ್ನು ಬೆಳಗಾವಿಯಲ್ಲಿ ತಂದು ಕೂರಿಸಿದ್ದಾರೆ ಎನ್ನಲಾಗುತ್ತಿದೆ. ಇದರೊಂದಿಗೆ ಮುಸಲ್ಮಾನ ಮತಗಳಿಗಾಗಿ ಸಿದ್ದು ಶಿಷ್ಯ ಜಮೀರ್ ಅಹ್ಮದ್ ಖಾನ್ ಬೆಳಗಾವಿಯಲ್ಲೇ ಜಾಂಡ ಹೂಡಿದ್ದಾರೆ. ಇದೆಲ್ಲದರೊಂದಿಗೆ ಅಹಿಂದ ಮತಗಳನ್ನು ಹಾಗೂ ಕುರುಬ ಮತಗಳನ್ನು ಸೆಳೆಯೋದಕ್ಕೆ ಖುದ್ದು ಸಿದ್ದರಾಮಯ್ಯ ಅವರೇ ವಿಶೇಷ ಸಭೆಗಳನ್ನು ಮಾಡುತ್ತಿದ್ದಾರೆ. ಅಂದುಕೊಂಡಂತೆಯೇ ಆದರೆ ಬಿಜೆಪಿ ಅಭ್ಯರ್ಥಿಗಿಂತಲೂ ಉತ್ತಮ ರೀತಿಯಲ್ಲೇ ಸತೀಶ್ ಜಾರಕಿಹೊಳಿ ಗೆದ್ರೂ ಅಚ್ಚರಿಗಿಲ್ಲ. ಸಿದ್ದು ಸೀಕ್ರೆಟ್ ರಣತಂತ್ರ ಗೊತ್ತಿರೋ ಸಿಎಂ ಬಿಎಸ್ವೈ ಈಗಾಗಲೇ ತಮ್ಮ ಅಭ್ಯರ್ಥಿ ಗೆಲುವಿನ ಅಂತರವನ್ನ ಹೇಳುತ್ತಿದ್ದಾರೆ. ನಮ್ಮ ಅಭ್ಯರ್ಥಿ ಮಂಗಳ ಅಂಗಡಿ ಕನಿಷ್ಠ 25,000 ಮತಗಳ ಅಂತರದಿಂದ ಗೆಲ್ಲುತ್ತಾರೆ ಅನ್ನೋ ಸಂದೇಶವನ್ನು ಬಿಎಸ್ವೈ ನೀಡುತ್ತಿದ್ದಾರೆ. ಕೇಂದ್ರದಲ್ಲೂ ಬಿಜೆಪಿ, ರಾಜ್ಯದಲ್ಲೂ ಬಿಜೆಪಿ ಸರ್ಕಾರವೇ ಇದ್ದಾಗ್ಯೂ ಉಪಚುನಾವಣೆಯಲ್ಲಿ ಬಿಜೆಪಿ ಜುಜುಬಿ 25,000 ಮತಗಳ ಅಂತರದಿಂದ ಗೆಲ್ಲೋದ್ಯಾಕೆ ಅಂತೀರಾ? ಸಿಎಂ ಯಡಿಯೂರಪ್ಪ ಅವರಿಗೆ ಗುಪ್ತಚರ ಇಲಾಖೆ ಈಗಾಗಲೇ ಬೆಳಗಾವಿಯ ಭವಿಷ್ಯ ನುಡಿದಿರಬೇಕು. ಹಾಗಾಗಿಯೇ ತಮ್ಮ ಅಭ್ಯರ್ಥಿಯ ಗೆಲುವಿನ ಅಂತರವನ್ನು ಅತಿ ಕಡಿಮೆ ಅಂತ ಹೇಳುತ್ತಿದ್ದಾರೆ ಅನಿಸುತ್ತದೆ. ನೀವೇ ಹೇಳಿ, ಸಿದ್ದು ತ್ರಿಶೂಲ ವ್ಯೂಹ ಶಿಷ್ಯನನ್ನು ಗೆಲ್ಲಿಸಬಲ್ಲದೆ? ಡಿಕೆ ಲಕ್ಷ್ಮಿ ಕುತಂತ್ರ ಸೈಲೆಂಟ್ ಸತೀಶ್ಗೆ ಶಾಪವಾಗುತ್ತಾ? ಕುಂದಾನಗರಿಯ ಸಂಸದ ಆಗೋದ್ಯಾರು? ಕಾಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ತಪ್ಪದೆ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ.